ತಾಮಶಿಯ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಅವಶ್ಯವಾಗಿ ಬೇಕಾಗಿದ್ದ ಕಂಪ್ಯೂಟರ್ ಆಪರೇಟರ್ ಹುದ್ದೆಯನ್ನು ಕಾನೂನುಬದ್ಧವಾಗಿಯೇ ನೇಮಕಾತಿ ಮಾಡಿಕೊಳ್ಳಲಾಗಿದ್ದು, ಇದನ್ನು ಸಹಿಸದ ಕೆಲವರು ವಿನಾಕಾರಣ ಅಪಪ್ರಚಾರ ಆರೋಪ ಮಾಡುತ್ತಿದ್ದಾರೆ ಎಂದು ಸಂಘದ ಅಧ್ಯಕ್ಷ ರುದ್ರಗೌಡ ಪಾಟೀಲ್ ಹೇಳಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ನೇಮಕಾತಿ ಪೂರ್ವದಲ್ಲಿ ಆಡಳಿತ ಮಂಡಳಿಯಲ್ಲಿ ಠರಾವು ಪಾಸ್ ಮಾಡಿದ ನಂತರ ದಿನಪತ್ರಿಕೆಯಲ್ಲಿ ಜಾಹೀರಾತು ಪ್ರಕಟಿಸಲಾಗಿತ್ತು. ಜೊತೆಗೆ ಸಂಘದ ನೋಟಿಸ್ ಬೋರ್ಡ್ ಮೇಲೆ ಕೂಡ ಅಂಟಿಸಲಾಗಿತ್ತು ಎಂದವರು, ಕೇವಲ ಒಬ್ಬ ಅಭ್ಯರ್ಥಿಯಿಂದ ಅರ್ಜಿ ಬಂದಿರುವುದರಿಂದ ಅನಿವಾರ್ಯವಾಗಿ ಅದೇ ಅಭ್ಯರ್ಥಿಯನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಎಂದರು. ಆಡಳಿತ ಮಂಡಳಿ ಸದಸ್ಯರಾದ ರಮೇಶ್ ಪಾಟೀಲ್, ಮಲ್ಲಿಕಾರ್ಜುನ್ ದಳವಾಯಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಪಾಂಡುರಂಗ್ ಕಾಂಬ್ಳೆ, ಆಡಳಿತ ಮಂಡಳಿಯ ಸದಸ್ಯರಾದ ನಿಂಗಪ್ಪ ಮಾಲ್ಗಾಮಿ, ರುದ್ರಗೌಡ ಪಾಟೀಲ್, ಭೀಮಣ್ಣ ತಳವಾರ್, ರಮೇಶ್ ಕುಂಬಾರ್, ಭಾವುಸಾಹೇಬ್ ಶಿಂದೆ, ಮಾರುತಿ ನಾಯಕ್, ಕಾರ್ಯದರ್ಶಿ ಬಸಪ್ಪ ಮಸರಗುಪ್ಪಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾವು 12 ಮಂದಿ ಎಲ್ಲರೂ ಇದು ಆಗಿ ತುಂಬಿದ್ವಿ. ನಾವು ಎಲ್ಲರೂ ಬೇಕತ್ತ ಮತ್ತೆಲ್ಲ ಈ ಥರದಿಂದ ಯೋಗ್ಯ ಅದಾನ ಹುಡುಗನ ಆಯ್ಕೆ ಮಾಡ್ಕೇಸಿಂದ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವು. ಇದು ಸುಳ್ಳು ಆರೋಪ ಮಾಡ್ಕೇಸಿಂದ ಅವ್ರು ಏನೇನೋ ಹೇಳತ್ತಾರೆ. ಅದೇನು ಸತ್ಯಕ್ಕೆ ದೂರ ಅದು ಮಾತ್ರ ಅದು. ಅದ್ರಾಗ ಏನು ಇದು ಇಲ್ರಿ. ಮತ್ತು ಈಗ ನಾವು ಯಾರು ಬೇಕಾದ್ಲೇ ರೊಕ್ಕ ತೊಗೊಂಡು ಮಾಡ್ಯಾರ ಹಿಂಗೆ ಆರೋಪ ಮಾಡ್ಲಾತಾರೆ ಅವ್ರು. ಅದಕ್ಕೆ ಅದೇನು ಸುಳ್ಳು ಮಾತಲ್ಲಿ ಅದಕ್ಕೇನು ಇದು ಇಲ್ರಿ. ಈಗ ಒಟ್ಟು ಅದು ಇವ್ರು ಮಾಡಬಾರ್ದಂತ ಇದನ್ನ ಅವ್ರು ಹಂಗೆ ಮಾಡ್ಲಾತ್ತಾರಂದ್ರೆ ನಾವು ಮುಂದೆ ಕೋರ್ಟಿಗೆ ಹೋಗಿ ಇದನ್ನ ಮಾಡಿಬಿಡ್ತು, ಕಾನೂನು ಕ್ರಮ ಹಾಕಿಬಿಡ್ತೀವಿ. ಒಂದು ವೇಳೆ ತನಿಖೆ ಆದರೆ ನಾವು ತನಿಖೆ ಯಾವಾಗ ಬೇಕಾದಾಗ ಮಾಡಿದ್ರಿ, ಅವ್ರು ಇದು ಬೇಕಾದ್ರಿ ಅದಕ್ಕೆಲ್ಲ ಅರ್ಹತೆ ಐತ್ರಿ. ಇದಕ್ಕೆ ಇಲ್ಲೆಲ್ಲ ನಾವು ನೋಡಿ ಎಲ್ಲ ಇದನ್ನ ಮಾಡಿದ್ದೀವಿ. ಓಕೆ ಸರ್, ನಾವು ಕಾನೂನು ಕ್ರಮವಾಗಿ ನಾವು 12 ಜನ ಸದಸ್ಯರು, ಚೇರ್ಮನ್, ಉಪಾಧ್ಯಕ್ಷರು ಕೂಡಿಸಿಂದ ನಮ್ಮ ತೀರ್ಮಾನ ಮಾಡಿದ್ವಿ. 12/12/2025 ನಮ್ಮಲ್ಲಿ ಸೀಟ್ ಒಂದು ಅವಶ್ಯಕತೆ ಐತೆ ಅನ್ನೋದು ನಾವು ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡಿ ಅದರ ನಂತರ SDA ಕ್ಲಾರ್ಕ್ ಅನ್ನೋದನ್ನ 18/12/2025 ಸರ್ ನಾವು ಪೇಪರ್ ಅಡ್ವರ್ಟೈಸ್ ಕೊಟ್ಟಿದ್ದೀವಿ ಸರ್. ಕಾನೂನಾತ್ಮಕವಾಗಿ ಯಾವುದೇ ನೋಟಿಸ್ ಬೋರ್ಡ್ಗೆ ಹೆಚ್ಚಿದೀವಿ ಮತ್ತು ಪೇಪರ್ ಅಡ್ವರ್ಟೈಸ್ ಕೊಟ್ಟಿದ್ದೀವಿ. ಕೊಟ್ಟು ಅದರ ನಂತರ ನಾವು 5/1/2026 ಒಳಗಾಗಿ ಅರ್ಜಿ ಅವ್ರ ಕೊನೆ ಹಂತ ಇತ್ತು. ಅರ್ಜಿ ನೀವು ಯಾವಾಗ ಕೊಡ್ರಿ ಹೇಳಿದ್ವಿ. ಆ ಅರ್ಜಿ ಒಳಗೆ ನಮ್ಗೆ ಒಂದೇ ಬಂದೈತಿ. ಆದ್ರೆ ನಾವು ಏನು ನೋಟಿಫಿಕೇಶನ್ ಕೊಟ್ಟಿದ್ವಿ ಅದ್ರ ಪ್ರಕಾರ ಒಂದು ಅಭ್ಯರ್ಥಿ ನಮ್ಮಲ್ಲಿ ಅಪ್ಲಿಕೇಶನ್ ಹಾಕ್ಯಾನು. ಆ ಪ್ರಕಾರ ಅದ ಕ್ವಾಲಿಫಿಕೇಶನ್ ಇತ್ತು ಅನ್ನೋದು ನಾವು ತುಂಬಿಕೊಂಡಿದ್ದೀವಿ. ಆದ್ರೆ ಏನು 13/1/2026 ಅದನ್ನ ಫೈನಲ್ ಮಾಡಿ 14ನೇ ತಾರೀಕು ನಾವು ಜಾಯಿನ್ ಮಾಡ್ಕೊಂಡಿದ್ದೀವಿ. 14/1/2026 ಇಷ್ಟ ಐತ್ರಿ ಸರ್ ನಮ್ದ. ಆದ್ರೆ ಇದು ಏನ್ ಇವ್ರ ನಮ್ಮಲ್ಲಿ ಕುತಂತ್ರ ನಡೆದೈತ್ರಲ್ಲ, ಇದಕ್ಕ ಸತ್ಯವಾದಂತ ಅವರಲ್ಲಿ ಏನೂ ಇಲ್ಲ, ಹುರುಳಿಲ್ಲ. ಆದ್ರೆ ಏನೈತಿ ಅವ್ರ ಟೋಟಲಿ ಏನ ಇದ್ರ ಕೋಟ ಕಚೇರಿ ಅದ್ರ ಸಂಬಂಧಪಟ್ಟ ಆಫೀಸ್ ಐತಿ, ಏರ್ ಆಫೀಸ್ ಐತಿ, ಹೋಗಿ ಅಲ್ಲಿ ಮಾಡಬೇಕಾಗ್ತೈತಿ. ಅದ್ರ ಬಂದು ಏನಾಕರ್ತಾನೆ ಇಲ್ಲಿ ನಮ್ಮ ಸದಸ್ಯರ ನಮ್ಮ ಆಡಳಿತ ಮಂಡಳಿ ಹೆಸರು ಕೆಡಿಸ್ಲೈತಾರು. ಇದನ್ನ ಅದಕ್ಕೆ ನಾವು ಯಾವ ಕಾಲಕ್ಕೂ ಇದಕ್ಕೆ ಸಹಿಸಿಕೊಳ್ಳಂಗಿಲ್ಲ. ಮುಂದಿನ ಕಾನೂನು ಕ್ರಮ ನಾವು ಹೋರಾಟ ಮಾಡೋರಿದ್ದೀವಿ. ಅವರಿಗೆ ತಕ್ಕ ಉತ್ತರನ ನಾವು ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೀವಿ. ಇಷ್ಟೇ ಸರ್.